ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ITR 2025 ನೀವೇನಾದರೂ ಫೈಲ್ ಮಾಡಿದರೆ, ರೀಫೌಂಡಿಗೆ ಏನಾದರೂ ವೆಯ್ಟ್ ಮಾಡ್ತಿದ್ರೆ ನೀವೇನು ತಪ್ಪು ಮಾಡಿರ್ತೀರಾ, ರೀಫೌಂಡ್ ಏನಕ್ಕೆ ನಿಮಗೆ ಇನ್ನೂ ತನಕ ಬಂದಿಲ್ಲ ಅನ್ನೋ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ಸಿಂಪಲಾಗಿ ಹೇಳ್ತೀನಿ ವೀಕ್ಷಕರೇ. ತುಂಬ ಜನ ITRನ ಫೈಲ್ ಮಾಡಿರ್ತೀರಾ, 2025 ಫೈಲ್ ಮಾಡಿರ್ತೀರಾ, ಆದರೂ ಇಲ್ಲಿವರೆಗೂ ನಿಮ್ಮದು ರಿಫಂಡ್ ಬಂದಿಲ್ಲ. ನಂದು ಕೂಡ ಇಲ್ಲಿ ತನಕ ಬಂದಿರಲಿಲ್ಲ. ನಾನು 2 ವೀಕ್ಸ್ ಬ್ಯಾಕ್ ಬಂತು. ಅದಕ್ಕೋಸ್ಕರ ನನಗೆ ಯಾವ ಥರ ನಾನು ಚೆಕ್ ಮಾಡ್ತಿದ್ದೆ, ನಾನು ಏನು ಮಾಡಿದೆ, ಏನು ಪ್ರೊಸೆಸ್ ನೀವು ಮಾಡಬೇಕು, ಏನು ತಪ್ಪು ಮಾಡಿರ್ತೀರಾ ಅನ್ನೋ ಪ್ರತಿಯೊಂದು ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ITRನ ನೀವು ಜೂನಲ್ಲಿ ಮಾಡಿರ್ತೀರ ಅಥವಾ ಜುಲೈಯಲ್ಲಿ ಮಾಡಿರ್ತೀರ ಅಥವಾ ಆಗಸ್ಟಲ್ಲಿ ಮಾಡಿರ್ತೀರ ಅಂದ್ಕೊಳ್ಳಿ, ಆದರೂ ನಿಮಗೆ ರಿಫಂಡ್ ಬಂದಿಲ್ಲ. ನಾನು ಮಾಡಿದ್ದು ಜೂನ್ ಎಂಡಲ್ಲಿ, ನಂಗೆ ಬಂದಿದ್ದು ಆಗಸ್ಟ್ ಎಂಡು ಅಥವಾ ಸೆಪ್ಟೆಂಬರ್ ಸ್ಟಾರ್ಟಿಂಗಲ್ಲಿ ಬಂದಿದ್ದು ನನಗೆ. ಆದರೂ ಏನಕ್ಕೆ ಅಷ್ಟು ಡಿಲೇ ತಗೊಂತು? ತುಂಬ ಜನ ಆಗಸ್ಟಲ್ಲಿ ಮಾಡಿಕೊಂಡು ಆಗಸ್ಟ್ ಎಂಡಲ್ಲೇ ತೊಗೊಂಡಿದ್ದಾರೆ. ತುಂಬ ಜನಕ್ಕೆ ಸೆಪ್ಟೆಂಬರ್ ಫಸ್ಟ್ ವೀಕ್ ಮಾಡಿಕೊಂಡು ಸೆಪ್ಟೆಂಬರ್ 20 ಒಳಗೇನೆ ತೊಗೊಂಡಿದ್ದಾರೆ. ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಜನ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಆದ ಅನುಭವ ಮತ್ತು ಪ್ರತಿಯೊಬ್ಬರಿಗೂ ತುಂಬ ಜನ ಏನೋ ಮಿಸ್ಟೇಕ್ ಮಾಡಿರ್ತೀರ. ಆ ಮಿಸ್ಟೇಕ್ ಏನು ಮಾಡಿದ್ದೀರಾ ಅನ್ನೋದೊಂದು ಇನ್ಫಾರ್ಮೇಷನನ್ನು ಹೇಳ್ತೀನಿ. ನೀವು ರೆಗ್ಯುಲರ್ಲಿ ಏನು ಚೆಕ್ ಮಾಡಬೇಕು, ಏನು ಪ್ರೊಸೆಸ್ ನೀವು ಮಾಡಬೇಕು, ಆಫ್ಟರ್ ITR ಸಬ್ಮಿಟ್ ಮಾಡಿದ ಮೇಲೆ ನೀವೇನು ಮಾಡ್ತಾ ಇರಬೇಕು ಅನ್ನೋದೊಂದು ಹೇಳ್ತೀನಿ. ತುಂಬ ಜನ ಅದನ್ನೇ ತಪ್ಪು ಮಾಡೋದು. ಬಟ್ ITR ಮಾಡಬೇಕಾದ್ರೇ ಸ್ವಲ್ಪ ತಪ್ಪು ಮಾಡಿರ್ತೀರ, ಅದನ್ನು ನೋಡ್ತಾ ಹೋಗೋಣ ವೀಕ್ಷಕರೇ. ITR ಈ ಸರಿ ಅವ್ರ ಪ್ರೋಸೆಸ್ ಏನು ಹೇಳಿದ್ದಾರೆ, ವರ್ಷನೂ ಸಿಂಪ್ಲಿಫೈಡ್ ಮಾಡಿದ್ದೀವಿ. ನಿಮಗೆ 15 ಡೇಸು 20 ಡೇಸ್ ಒಳಗೆ ನೀವು ಇವತ್ತು ಸಬ್ಮಿಟ್ ಮಾಡಿದರೆ ಆಫ್ಟರ್ 3 ವೀಕ್ಸ್ ಒಳಗೆ ನಿಮಗೆ ಅಥವಾ 4 ವೀಕ್ಸಿಗೆ ನಿಮಗೆ ಬರುತ್ತೆ ಅಮೌಂಟು ಅಂತ ಹೇಳ್ತಾರೆ. ಬಂದಿದೆ, ತುಂಬ ಜನಕ್ಕೆ ಆಗೋ ಆಗಿದೆ. ನನ್ನ ಫ್ರೆಂಡ್ಸೇ 2-3 ದಿನ ಯಾರ್ಯಾರು ಒಂದು 70,000 80,000 ಎಲ್ಲ ರೀಫಂಡ್ ಹಾಕ್ಕೊಂಡಿದ್ರು, ಎಲ್ಲರಿಗೂ ಬಂದಿದೆ, ಆಲ್ಮೋಸ್ಟ್ ಎಲ್ಲ ಬಂದಿದೆ. ಬಟ್ 1 ಲ್ಯಾಕ್ ಮೇಲೆ ಯಾರ್ಯಾರು ಹಾಕ್ಕೊಂಡಿದ್ರು, 2 ಲ್ಯಾಕ್ ಮೇಲೆ ಯಾರ್ಯಾರು ರೀಫಂಡ್ ಹಾಕ್ಕೊಂಡಿದ್ರು, ಅವರಿಗೂ ಒಬ್ಬೊಬ್ರಿಗೆ ಬಂದಿದೆ. ಬಟ್ ಒಬ್ಬೊಬ್ಬರಿಗೆ ತುಂಬ ಜನಗಳಿಗೆ ಬಂದಿಲ್ಲ. ಬಟ್ ಇನ್ನೊಬ್ಬ 40-50 ಸಾವಿರ ಹಾಕ್ಕೊಂಡಿದ್ದ, ಬಟ್ ಅವನಿಗೂ ಬಂದಿಲ್ಲ. ಇನ್ನೊಬ್ಬ 15-20 ಸಾವಿರ ಹಾಕಿದ್ದ, ಅವನಿಗೂ ಬಂದಿರಲಿಲ್ಲ. ಏನು ಮಿಸ್ಟೇಕ್ ಮಾಡಿದ್ರು ಅವರು ಅನ್ನೋದು ನೋಡ್ತಾ ಹೋಗೋಣ ವೀಕ್ಷಕರೇ. ಫಸ್ಟು ನಾವು ಏನೇ ಮಾಡೋದಿದ್ರು ITR ಸಬ್ಮಿಟ್ ಮಾಡಬೇಕಾದ್ರೆ ಒಂದು ಚೆಕ್ ಮಾಡ್ಕೋಬೇಕು, ನಿಮ್ಮ ಫಾರ್ಮ್ 16 ಏನಿರುತ್ತೆ ಮತ್ತು ಕ್ರೆಡಿಟ್ TDS ಅದೊಂದು ಫಾರ್ಮ್ ಕೊಟ್ಟಿರ್ತಾರೆ ಅವರು, ಅಲ್ಲಿ ಚೆಕ್ ಬರಬೇಕು. ಅದು ಮಿಸ್ ಮ್ಯಾಚ್ ಆಗದೆ ಇರೋ ಥರ ನೋಡ್ಕೋಬೇಕು ನೀವು. ಅಲ್ಲಿ ನೀವು ಕ್ರೆಡಿಟ್ ಮಿಸ್ ಮ್ಯಾಚ್ ಅಂತ ಒಂದು ನಿಮಗೆ ಇದು ಆಪ್ಷನ್ ಕೊಟ್ಟಿರ್ತಾರೆ, ಅದರಲ್ಲಿ ನೀವು ನೋಡ್ಕೋಬೇಕು ಏನಾದ್ರು ಕ್ರೆಡಿಟ್ ಮಿಸ್ ಮ್ಯಾಚ್ ಇದೆಯಾ. ಫಾರ್ಮ್ 26 ಇದಕ್ಕೆ 26A ಅದರಲ್ಲಿ ಮಿಸ್ ಮ್ಯಾಚ್ ಬರ್ತಿದೆಯಾ. ಸೊ ಮೇಕ್ ಶೋರ್ ದಟ್ ನೀವು ಸಬ್ಮಿಟ್ ಮಾಡ್ಬೇಕಾದ್ರೆ ಒಂದೇ ನೋಡ್ಕೋಬೇಕು, ನಂಗೆ ರೀಫಂಡ್ ಜಾಸ್ತಿ ತಗೋಬೇಕು ಅನ್ನೋದು ನೋಡ್ಕೊಳಕ್ಕೆ ಹೋಗ್ಬೇಡಿ ವೀಕ್ಷಕರು. ಅದು ಯಾವತ್ತಿದ್ರೂ ಡೇಂಜರ್ ಆಗುತ್ತೆ, ಓಕೆನಾ. ಬಟ್ ಯಾವುದೇ ಅಮೌಂಟ್ ಇದ್ರೂ ನಿಮ್ಮದು ಅಮೌಂಟು ಅಂತಂದರೆ ಪ್ಲೀಸ್ ತಗೊಳ್ಳಿ, ಅದು ಗೌರ್ಮೆಂಟಿಗೆ ಕೊಡೋಕ್ಕೆ ಹೋಗಬೇಡಿ. ಪ್ಲೀಸ್ ರೀಫಂಡ್ ಮಾಡ್ಕೊಳ್ಳಿ ಅದಕ್ಕೆ. ಬಟ್ ಪ್ರೊಸೆಸ್ ಇದ್ದಾವೆ, ಕರೆಕ್ಟ್ನೇ ಇರಬೇಕು. ಅಲ್ಲ ಅಂದರೆ ನೀವು ರಿಸ್ಕಿಗೆ ಹೋಗುತ್ತೆ. ಇಲ್ಲ ಅಂದರೆ 3-4 ಮಂತ್ಸು ತೊಗೋಬೋದು, 5 ಮಂತ್ಸು ತೊಗೋಬೋದು, ನೆಕ್ಸ್ಟ್ ಇಯರ್ಗೂ ಹೋಗ್ಬೋದು. ತುಂಬ ಟೈಮು ಹಾಗೆ ಆಗುತ್ತೆ ವೀಕ್ಷಕರೇ. ಮೇಕ್ ಶೋರ್ ದ್ಯಾಟ್ ನಂದೇ 3 ಮಂತ್ಸ್ 2.5 ಮಂತ್ಸ್ ತೊಗೊಂಡಿದೆ ಅಂದರೆ ನಾವೇನು ಮಿಸ್ಟೇಕ್ ಮಾಡಿದ್ದೀವಿ ಅಂತ ಅರ್ಥ ಅಲ್ವಾ. ನಂದು 1 ಲ್ಯಾಕ್ ಮೇಲಿತ್ತು ಅಂತಂದರೆ ರಿಸ್ಕಿಗೆ ಹೋಗುತ್ತೆ ವೀಕ್ಷಕರೇ. ಅದು ಅವ್ರು ಹೆಂಗೆ ನೋಡ್ತಾರೆ, ನೀನು ಪೇ ಮಾಡಿದೆಯಾ ಓವರಾಲು, ನಿನ್ನ ಫಾರ್ಮ್ 16 ಏನಿತ್ತು, ನೀನು ಟ್ಯಾಕ್ಸ್ ಮಾಡಿರೋದು ಏನಿದೆ ಅದನ್ನು ಮ್ಯಾಚ್ ಮಾಡಿದಾಗ ನೋಡ್ತಾರೆ. ಆವಾಗ ನಿನ್ನ ಹೈಯರ್ ರಿಫಂಡ್ ಕ್ಲೈಮ್ ಮಾಡಿದರೆ ಅದು ರಿಸ್ಕಿಗೆ ಹೋಗುತ್ತೆ ವೀಕ್ಷಕರೇ. ಮೇಕ್ ಶೋರ್ ದಟ್ ಅದನ್ನು ನೀವು ಕರೆಕ್ಟಾಗಿ ತಿಳ್ಕೊಳ್ಳಿ. ನೀವು ಸಬ್ಮಿಟ್ ಮಾಡಬೇಕಾದ್ರೆ ತುಂಬ ಜನ CA ಹತ್ರ ಮಾಡಿಸಿರ್ತೀರ. ಈವನ್ CA ಹತ್ರನೂ ಹೋದ್ರೂ 1 ಲ್ಯಾಕ್ ಒಳಗಡೆ ನೀವೇನಾದ್ರು ಕ್ಲೈಮ್ ಮಾಡಿದರೆ ಅವ್ರು CA ಹತ್ರ ಮಾಡಿದವರಿಗೆ ತುಂಬ ಜನಕ್ಕೆ ಅಮೌಂಟ್ ಬಂದಿದೆ. CA ಹತ್ರ ಹೋದವರಿಗೂ 1 ಲ್ಯಾಕ್ ಮ್ಯಾಲೆ ಹೋದರೆ ಅಮೌಂಟು ತುಂಬ ಜನಕ್ಕೆ 2 ಮಂತ್ಸು 2.5 ಮಂತ್ಸು ತೊಗೊಂಡಿದೆ. ಹಾಗಾಗಿ ನಾನು ಹೇಳ್ತಾ ಇರೋದು, ಫಸ್ಟ್ ಥಿಂಗು ನಿಮ್ಮದು ಬ್ಯಾಂಕ್ ಅಕೌಂಟು IFS ಕೋಡ್ ಎಲ್ಲ ಕರೆಕ್ಟಾಗಿ ಹಾಕಿದ್ದೀರಾ, ಪ್ರೀ ವ್ಯಾಲಿಡೇಟ್ ಆಗಿದೆಯಾ. ಬ್ಯಾಂಕ್ ಇದಕ್ಕೆ ಹೋಗ್ಬಿಟ್ಟು ನಿಮ್ಮ ಪೋರ್ಟಲ್ಗೆ ಹೋಗ್ಬಿಟ್ಟು ಬ್ಯಾಂಕ್ ಅಕೌಂಟ್ ನೋಡಿ ಪ್ರೀ ವ್ಯಾಲಿಡೇಟ್ ಆಗಿದೆಯಾ ಕರೆಕ್ಟಾಗಿ. ವ್ಯಾಲಿಡೇಟ್ ಆಗಿದ್ರೆ ಮಾತ್ರ ನಿಮಗೆ ಅಮೌಂಟು ರೀಫಂಡ್ ಆಗಿರುತ್ತೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ರೀಫಂಡ್ ಆಪ್ಷನ್ ಅಂತಲೂ ಕೂಡ ಬರುತ್ತೆ ನಿಮಗಲ್ಲಿ. ಸರ್ವಿಸ್ ಟ್ಯಾಬಲ್ಲಿ ಹೋದರೆ ಅಲ್ಲಿ ರೀಫಂಡ್ ಅಂತ ಬಂದಿದೆ, ಸ್ಟೇಟಸ್ನ ಚೆಕ್ ಮಾಡ್ಬೋದು. ಅಲ್ಲಿ ನಿಮ್ದೇನಾದ್ರು ಹೋಲ್ಡ್ ಆಗಿರುತ್ತೆ, ಏನಕ್ಕೆ ಅಂದರೆ ಬ್ಯಾಂಕ್ ಅಕೌಂಟ್ ಸರಿ ಇಲ್ಲ, ಅಲ್ಲಿ ನಿಮ್ಗೆ ರೀಸನ್ ಕೊಟ್ಟಿರ್ತಾರೆ, ಏನಕ್ಕೆ ರೀಸನ್ನು ರೀಫಂಡು ಹೋಲ್ಡ್ ಆಗಿದೆ. ರೀಫಂಡ್ ಇದಾಗದಲ್ಲಿ ಸ್ಟಿಲ್ ಅಂಡರ್ ಪ್ರೊಸೆಸ್ಸೇ ಇರುತ್ತೆ ನಿಮ್ಮದು, ಅದೇನು ಕಂಪ್ಲೀಟ್ ಆಗಲ್ಲ. ಮೇಕ್ ಶೋರ್ ದಟ್ ಫಸ್ಟ್ ಮಾಡಬೇಕಾಗಿರೋದು ಎವ್ರಿ ಡೇ ನೀವು ಇಮೇಲ್ ಚೆಕ್ ಮಾಡ್ಕೊತಾ ಇರಬೇಕು. ನಿಮ್ಮ ಪರ್ಸ್ನಲ್ ಇಮೇಲ್ ಯಾವ್ದು ಇಮೇಲ್ ಅಡ್ರೆಸ್ ನೀವು ಲಾಗಿನ್ ಆಗಿರ್ತೀರ ಪೋರ್ಟಲ್ಗೆ, ಇಮೇಲ್ ಚೆಕ್ ಮಾಡ್ಕೊಳ್ಳಿ ಮತ್ತು ಪೋರ್ಟಲ್ಗೆ ಹೋಗಿ ಲಾಗಿನ್ ಮಾಡ್ಕೊಂಡು ಚೆಕ್ ಮಾಡಿ, ಓಕೆನಾ. ಅದು ಅಂಡರ್ ಪ್ರೊಸೆಸ್ ಪಾಸ್ ಆಗಿ ರೀಫಂಡಿಗೆ ಏನಾದ್ರು ಹೋಗಿದೆ ಅಂದಾಗ
ಅವಾಗ ನೀವು ಕರೆಕ್ಟ್ ಮಾಡ್ಕೋಬೇಕಾಗಿರೋದು ಕರೆಕ್ಟಾಗಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕರೆಕ್ಟ್ ಇದೆಯಾ, IFS ಕೋಡ್ ಎಲ್ಲ ಕರೆಕ್ಟಾಗಿ ಮ್ಯಾಚ್ ಮಾಡಿದ್ದೀರಾ, ಮತ್ತೆ ಹೋಗ್ಬಿಟ್ಟು ಅಲ್ಲಿ ಸರ್ವಿಸ್ ಟ್ಯಾಬಲ್ಲಿ ರೀಫಂಡ್ ಸ್ಟೇಟಸ್ ಅಂತ ಹೊಡೆದೆ ಅಲ್ಲಿ ನಿಮಗೆ ಆ ಡೇ ನಿಮ್ದು ಕರೆಕ್ಟಾಗಿ ತೋರಿಸುತ್ತೆ, ಯಾವ ಇಯರ್ದು ITRದು ಅದನ್ನು ಹೊಡೆದ್ರೆ ನೀವು ಕರೆಕ್ಟಾಗಿ ನಿಮಗೆ ಏನು ಸ್ಟೇಟಸ್ ಅಂತ ತೋರಿಸುತ್ತೆ, ಅಲ್ಲಿ ನೀವು ಕರೆಕ್ಟ್ ಮಾಡ್ಕೊಬೋದು. ಅದನ್ನು ಯಾರು ರೆಗ್ಯುಲರ್ಲಿ ಚೆಕ್ ಮಾಡ್ತಾ ಇರಕ್ಕಿಲ್ಲ. ಅದು ಒಂದು ಪಾಯಿಂಟು. ಎರಡನೇ ಪಾಯಿಂಟು, ನಿಮಗೆ ITR ಅಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಇಂಟಿಮೇಷನ್ ಇದು ಬಂದಿರುತ್ತೆ. ಏನಾದ್ರು ನೀವು ತಪ್ಪು ಮಾಡಿದರೆ, ರೀಫಂಡ್ ಜಾಸ್ತಿ ಮಾಡಿದರೆ, ಅದಕ್ಕೆ ನೀವೇನಾದ್ರು ಕರೆಕ್ಷನ್ ಇದ್ದರೆ ಅವರು ನಿಮಗೆ ಇಂಟಿಮೇಟ್ ಮಾಡಿರ್ತಾರೆ, ಪ್ಲೀಸ್ ಇದು ಮಾಡಿ ನೀವು ರಿವಿಷನ್ ಮಾಡಿ ಹಾಕಿ, ಇಲ್ಲಾಂದರೆ ಈ ಅಮೌಂಟ್ ಕರೆಕ್ಟ್ ಇದೆಯಾ ಅಂತ ಕನ್ಫರ್ಮ್ ಮಾಡೋಕ್ಕೋಸ್ಕರ ಒಂದು ಇಮೇಲ್ ಇಂಟಿಮೇಷನ್ ಆರ್ಡರ್ ಕಳಿಸಿರ್ತಾರೆ. ತುಂಬ ಜನ ಅದನ್ನೇ ಇಮೇಲ್ನ ಮಿಸ್ ಮಾಡಿರ್ತೀರ. ಅದು ನೀವು ಯಾವತ್ತು ಮಿಸ್ ಮಾಡ್ತಿರೋ ಅದನ್ನು ಕನ್ಫರ್ಮ್ ಮಾಡೋ ತನಕ ನಿಮ್ಗೆ ಅಮೌಂಟ್ ಆಗಲಿ ರಿವೈಸ್ ಸಬ್ಮಿಟ್ ಮಾಡೋ ತನಕ ನಿಮ್ಮ ಅಮೌಂಟು ಪರ್ಮನೆಂಟಾಗಿ ಬರಲ್ಲ. ಟು ಮೇಕ್ ಶೋರ್ ದಟ್ ಎವ್ರಿ ಟೈಮ್ ನೀವು ಇಮೇಲ್ನ ITR ಇಂದ ಸರ್ಚ್ ಮಾಡ್ತೀರಿ, ಇಮೇಲ್ ITR ಇಂದ ಏನಾದ್ರು ಬಂದಿದೆಯಾ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನಾದ್ರು ಇಮೇಲ್ ಬಂದಿದೆಯಾ, ಬಂದಿರೋ ಚೆಕ್ ಮಾಡಿಕೊಂಡ್ರೆ ನಿಮಗೆ ಇಂಟಿಮೇಷನ್ ಆರ್ಡರ್ ಸಿಗುತ್ತೆ. ಡೈರೆಕ್ಟಾಗಿ ನೀವು ಅಲ್ಲಿ ನಿಮಗೆ ಯಾವ ಫೋಲ್ಡರ್ಗೆ ಹೋಗಬೇಕು, ಪೆಂಡಿಂಗ್ ಆಕ್ಷನಲ್ಲಿ ವೀಕ್ಷಕರೇ ನೀವು ಅಲ್ಲಿ ಹೋದರೆ ವರ್ಕ್ ಲಿಸ್ಟ್ ಅಂತ ಇರುತ್ತೆ. ಆ ವರ್ಕ್ ಲಿಸ್ಟಿಗೆ ಹೋದರೆ ನೀವು ಅಲ್ಲಿ ನಿಮಗೆ ಏನಾದ್ರು ಆಕ್ಷನ್ ಇದ್ದೇ ಇರುತ್ತೆ. ಒಂದು ಆಕ್ಷನ್ ಏನು ಕೊಟ್ಟಿರ್ತಾರೆ, ನೀವು ಏನು ಕ್ಲೈಮ್ ಮಾಡಿದ್ರೆ ಅದು ಕರೆಕ್ಟ್ ಇದೆಯಾ ಅಕ್ನಾಲೆಡ್ಜ್ ಮಾಡಿ ಅಂತ ಕೊಟ್ಟಿರ್ತಾರೆ. ಅದನ್ನು ಅಕ್ನಾಲೆಡ್ಜ್ ಮಾಡಿದಾಗ ಅದನ್ನ ಆದಮೇಲೆ ಪ್ರೊಸೆಸ್ ಆದಮೇಲೆ ಒಂದು 15 ಡೇಸ್ ಒಳಗೆ ನಿಮಗೆ ಅಮೌಂಟು ಬರುತ್ತೆ. ಏನಾದ್ರು ಅಕ್ನಾಲೆಡ್ಜ್ ಕರೆಕ್ಟಾಗಿ ಮಾಡಲಿಲ್ಲ ನೀವು ಅಂದರೆ ಅಮೌಂಟ್ ಲೈಫ್ ಲಾಂಗ್ ಬರಲ್ಲ. ಅಕ್ನಾಲೆಜ್ಮೆಂಟ್ ಆಗಲಿಲ್ಲ ಮಾಡಲಿಲ್ಲ ನಾನು ರಿವೈಸ್ ಮಾಡ್ತೀನಿ ಅಂದರೆ ಅಲ್ಲೂ ಕೂಡ ನೀವು ರಿವೈಸ್ನ ರೈಸ್ ಮಾಡ್ಬೋದು. ಅದು ಅಕ್ನಾಲೆಜ್ ಮಾಡೋದಲ್ಲೇ ನೀವು ರಿವೈಸ್ನು ಕೂಡ ರೈಸ್ ಮಾಡ್ಬೋದು. ಅವಾಗ ನಿಮ್ಮದು ಅದನ್ನು ತೆಗೆದುಹಾಕ್ಬಿಟ್ಟು ನಿಮ್ಮದು ರಿವೈಸ್ಡನ್ನ ಕನ್ಸಿಡರ್ ಮಾಡ್ತಾರೆ. ಹಾಗಾಗಿ ಯಾವತ್ತೂ ನೀವು ಏನು ಟ್ಯಾಬ್ ನೋಡ್ಕೋಬೇಕು, ಪೆಂಡಿಂಗ್ ಆಕ್ಷನ್ಗೆ ಹೋಗಿ ಅಲ್ಲಿ ವರ್ಕ್ ಲಿಸ್ಟಲ್ಲಿ ನೋಡ್ಕೊಬೇಕು. ಎರಡನೇದು ಸರ್ವಿಸಸಲ್ಲಿ ಹೋಗಿ ರೆಕ್ಟಿಫಿಕೇಷನ್ ಆರ್ಡ್ರು, ಅದೇನಾದ್ರು ರೆಕ್ಟಿಫಿಕೇಷನ್ ಆರ್ಡರ್ ಕಳಿಸಿದಾರಾ, ರೆಕ್ಟಿಫಿಕೇಷನ್ ಏನಾದ್ರು ನಿಮ್ಗೆ ಕ್ರಿಯೇಟ್ ಮಾಡಿದಾರಾ, ಅಲ್ಲೊಂದು ರೆಕ್ಟಿಫಿಕೇಷನ್ ಒಂದು 3 ಇದಾವೆ. ಅದರಲ್ಲಿ ಫಸ್ಟ್ ಒಂದು ಕ್ಲಿಕ್ ಮಾಡಿಕೊಂಡ್ರೆ ನೀವು ಅಲ್ಲಿ ನಿಮಗೆ ತೋರಿಸುತ್ತೆ ನಿಮ್ದು ಏನಾದ್ರು ರೆಕ್ಟಿಫಿಕೇಷನ್ ನೀವು ಮಾಡಬೇಕಾ. ಓಕೆ, ಇನ್ನೊಂದು ಏನಂದರೆ ಅಲ್ಲಿ ನಿಮಗೆ ನೀವಿಂದಾರು ಇದು ರೀಫಂಡ್ ಏನೋ ಡಿಮ್ಯಾಂಡ್ ಇದೆಯಾ, ನೀವೇ ರೀಫಂಡ್ನ ಇನ್ಕಮ್ ಟ್ಯಾಕ್ಸ್ಗೆ ಪೇ ಮಾಡಬೇಕಾ. ಮೇಕ್ ಶೂರ್ ದಟ್ ಗೈಸ್ ಅದನ್ನು ಚೆಕ್ ಮಾಡ್ಕೊಳ್ಳಿ. ಏನು ಮಾಡಿರ್ತೀರ, ತುಂಬ ಜನ ಸಿಂಪ್ಲಿ ITRನ ಫೈಲ್ ಮಾಡಿಬಿಟ್ಟಿರ್ತೀರ ಏನೋ ಇದು ಅಂತ, ಅವಾಗ ಅರ್ಥ ಮಾಡ್ಕೊಂಡಿರಲ್ಲ ನೀವು. ಅವಾಗ ಏನಾಗುತ್ತೆ, ಅದು ಡಿಮ್ಯಾಂಡ್ ಇರುತ್ತೆ ನಿಮಗೆ, ಅಂದರೆ ಡಿಮ್ಯಾಂಡ್ ಇದು ಅಮೌಂಟ್ ಬಂದಿರುತ್ತೆ, ಅಂದರೆ ನೀವೇ ಇನ್ಕಮ್ ಟ್ಯಾಕ್ಸಿಗೆ ಪೇ ಮಾಡಬೇಕು. ಅಂದರೆ ನೀವು ಎಷ್ಟು ಅಮೌಂಟ್ ತೊಗೊಂಡಿದ್ದೀರೋ ಅದೆಲ್ಲ ನಿಮಗೆ ಬೇಸ್ಡ್ ಆನ್ ಸ್ಯಾಲ್ರಿ ವೈಸ್ ಇನ್ನೂ ಎಕ್ಸ್ಟ್ರಾ ಪೇ ಮಾಡಬೇಕು. ಅದಕ್ಕೆ ನೀವು ಅದು ಡಿಮ್ಯಾಂಡ್ ಒಂದು ತೋರಿಸುತ್ತೆ ಅಲ್ಲಿ. ನೀವು ಅಲ್ಲೇ ಹೋದಾಗ ರೆಸ್ಪಾನ್ಸಿಂಗ್ ಡಿಮ್ಯಾಂಡ್ ಅಂತ ಟ್ಯಾಬ್ ನೇಮು ಅಲ್ಲಿ ಹೋದಾಗ ನೀವು ಅಂಡರ್ ಸರ್ವಿಸಲ್ಲಿ ಅಲ್ಲೇ ತೋರಿಸುತ್ತೆ ಅಮೌಂಟ್ ನಿಮ್ದು ಏನಾದ್ರು ಡಿಮ್ಯಾಂಡ್ ಇದೆಯಾ. ಏನೂ ಇಲ್ಲ ಅಂದರೆ ನಥಿಂಗ್ ರೆಕಾರ್ಡ್ ವಿಲ್ ಬಿ ವಿಸಿಬಲ್. ಏನಾದ್ರು ಡಿಮ್ಯಾಂಡ್ ಇದೆ ಅದು ನೀವು ಹೌ ಟು ಪೇ ಇಟ್ ಆನ್ಲೈನಲ್ಲೇ ಪೇ ಮಾಡ್ಬೋದು. ನಾನು ಒಂದ್ಸರಿ ಪೇ ಮಾಡಿದ್ದೆ ಅದು ಆ್ಯಕ್ಚುಲಿ. ಹಾಗಾಗಿ ಅದನ್ನು ಕೂಡ ನೋಡ್ಕೊಳ್ಳಿ. ನೀವು ಮೇನ್ಲಿ ಲುಕ್ ಮಾಡಬೇಕಾಗಿರೋದು ಪೆಂಡಿಂಗ್ ಆಕ್ಷನಲ್ಲಿ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಸರ್ವಿಸ್ ರೆಕ್ಟಿಫಿಕೇಷನ್ನ ಮಾಡ್ಕೊಳ್ಳಿ ವೀಕ್ಷಕರೇ. ಅವೆಲ್ಲ ಕರೆಕ್ಟಾಗಿದೆಯಾ, ಏನೂ ಇದಾಗಿಲ್ವಾ, ಬಂದಿಲ್ವಾ. ಒಂದು ಗ್ರೇವಿಯನ್ಸ್ ಇದಿದೆ ಅವ್ರದ್ದು ಸಬ್ಮಿಟ್ ಗ್ರೇವಿಯನ್ಸ್ ಅಂತಿದೆ, ಅದನ್ನು ನೀವು ಸಬ್ಮಿಟ್ ಮಾಡಿ ವೀಕ್ಷಕರೇ. ಅದನ್ನು ಸಬ್ಮಿಟ್ ಮಾಡಿದಾಗ ಅವರು ಇಮಿಡಿಯೇಟ್ಲಿ 3-4 ಡೇಸಲ್ಲಿ ನಿಮಗೆ ರೆಸ್ಪಾಂಡ್ ಮಾಡ್ತಾರೆ. ಅದಾದಮೇಲೆ ಯು ಕ್ಯಾನ್ ವೆಯ್ಟ್ ಫಾರ್ 1 ಮಂತ್. ವಿಲ್ ಬಿ ಅದು ಪ್ರೊಸೆಸ್ಸು ಆಗುತ್ತೆ, ಕಂಪ್ಲೀಟು ಆಗುತ್ತೆ. ಏನಾದ್ರು ಇಂಟಿಮೇಷನ್ ಆರ್ಡರ್ ಇದ್ದರೆ ಅವಾಗ ಬರ್ತಾ ಇರುತ್ತೆ. ಮೇನ್ ಥಿಂಗು ಅಂದರೆ ನೀವು ಪೋರ್ಟಲಿಗೆ ಲಾಗಿನ್ ಆಗಿ ಎವ್ರಿ ಡೇ ಪೆಂಡಿಂಗ್ ಆಕ್ಷನ್ನು ಸರ್ವಿಸು ನೋಡ್ತಾನೆ ಇರಬೇಕು ವೀಕ್ಷಕರೇ. ಇಲ್ಲ ಅಂದರೆ ನಿಮ್ಮ ಇಮೇಲ್ಗೆ ಅವ್ರು ಇಂಟಿಮೇಷನ್ ಆರ್ಡರ್ ಕಳಿಸಿರಿ. ಏನಾದ್ರು ಇಮೇಲ್ ಕರೆಕ್ಟಾಗಿರಲಿಲ್ಲ ಅಂದರೆ ಮೇಕ್ ಶೋರ್ ದಟ್ ಪೋರ್ಟಲಿಗೆ ಲಾಗಿನ್ ಆಗಿ ಈ ಪೆಂಡಿಂಗ್ ಆಕ್ಷನ್ ಮತ್ತು ಸರ್ವಿಸ್ನ ನೋಡ್ತಾ ಇದ್ರೆ ಅಲ್ಲಿ ಸರ್ವಿಸಸಲ್ಲಿ ನಿಮಗೆ ರೆಕ್ಟಿಫಿಕೇಷನ್ನು ಮತ್ತು ಅದು ಡಿಮ್ಯಾಂಡ್ ಡ್ರಾಫ್ಟು, ಇನ್ನೊಂದು ಪೆಂಡಿಂಗ್ ಆಕ್ಷನಲ್ಲಿ ವರ್ಕ್ ಲಿಸ್ಟ್ ಅದನ್ನು ನೋಡ್ತಾ ಇದ್ರೆ ನಿಮಗೆ ಅಲ್ಲೇ ನಿಮಗೆ ಏನಾದ್ರು ಅವ್ರ ನೋಟಿಫಿಕೇಶನ್ ಆಗಲಿ ಏನಾದ್ರು ಕ್ಲಾರಿಫಿಕೇಶನ್ ಮಾಡಬೇಕಿದ್ರೆ ಅಲ್ಲಿ ಕಳಿಸಿರ್ತಾರೆ ವೀಕ್ಷಕರೇ. ಅದಾದಮೇಲೆ ನಿಮಗೆ ಅಮೌಂಟು ಬರೋದು, ಇಲ್ಲ ಅಂದರೆ ಅಲ್ಲಿ ತನಕ ಅಮೌಂಟ್ ಬರ್ತಾ ಇರಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಇವೆಲ್ಲ ಚೆಕ್ ಮಾಡಿ, ರೀಫಂಡ್ ಸ್ಟೇಟಸ್ ಆಗಲಿ ಮತ್ತು ಇನ್ನೊಂದು ಇಮೇಲ್ ಆಗಲಿ ನಿಮ್ಮದು ರೆಗ್ಯುಲರ್ಲಿ ಚೆಕ್ಕಿಂಗ್, ಈ ಪೋರ್ಟಲಲ್ಲಿ ಏನಿದೆ ಚೆಕ್ ಮಾಡಬೇಕು. ಮತ್ತು ಅವೆಲ್ಲ ಆಗಿದ್ರೂ 1-2 ಸರಿ ನೀವು ಸಬ್ಮಿಟ್ ಗ್ರೇವಿಯನ್ಸಸ್ನ ಸಬ್ಮಿಟ್ ಮಾಡಿರೋ ರಿಕ್ವೆಸ್ಟ್ನ ITRನ CTC ಅವೆಲ್ಲ ಸೆಲೆಕ್ಟ್ ಮಾಡಿಕೊಂಡು ITR ಯಾವ ಇಯರು ಅದು ಪ್ರತಿಯೊಂದು ಏನು ಪ್ರೊಸೆಸಿಂಗ್ ಆಗಿದೆ, ಅಂಡರ್ ಪ್ರೊಸೆಸಿಂಗಲ್ಲಿ ಎಷ್ಟು ದಿನ ಇದೆ ಅದನ್ನೆಲ್ಲ ಮೆನ್ಷನ್ ಮಾಡಿ ಹಾಕಿ ರೆಸ್ಪಾನ್ಸ್ ಕೊಡೋಕೆ ಹೇಳಿ ಅವರಿಗೆ. ಅವ್ರು ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡ್ತಾರೆ ಏನಾಗಿದೆ ಅಂತ. ಅದಾದಮೇಲೆ ನಿಮಗೆ ಒಂದು ಮಂತ್ಸಲ್ಲಿ ನಿಮಗೆ ಅಮೌಂಟು ಕೂಡ ಬರುತ್ತೆ ಆ್ಯಕ್ಚುಲಿ ವೀಕ್ಷಕರೇ. ಬಟ್ ನೀವೇನಾದ್ರು ರಿಸ್ಕಲ್ಲಿ ಇರುತ್ತೆ, ಆಲ್ಮೋಸ್ಟ್ ನೀವೇನಾದ್ರು 2-3 ಲ್ಯಾಕ್ಸ್ ಮೇಲೆಲ್ಲ ಕ್ಲೈಮ್ ಮಾಡಿದರೆ ತುಂಬ ರಿಸ್ಕಿಗೆ ಹೋಗುತ್ತೆ. ಅದು ಆ್ಯಕ್ಚುಲಿ ಅದು 3-4 ಮಂತ್ಸೇ ತೊಗೊಳುತ್ತೆ. ಬರೀ 1-1.5 ಲ್ಯಾಕ್ಸ್ ಹಾಕಿದವರಿಗೇ ಆಲ್ಮೋಸ್ಟ್ ರಿಸ್ಕಿಗೆ ಹೋಗಿ 3 ಮಂತ್ಸ್ ತನಕ ತೊಗೊಂಡಿದೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ.
ಪ್ರೋಸೆಸ್ ಎಲ್ಲ ಅದು ಏನೇನು ರಿಸ್ಕ್ ಇರಲಿ ಅದು ಬೇಗ ಬೇಗ ಕ್ಲಿಯರ್ ಮಾಡಿ, ರಿಸ್ಕ್ ಇದ್ರೆ ತಪ್ಪಿದೆ ಇನ್ಫಾರ್ಮೇಷನ್ ರಿಜೆಕ್ಟ್ ಮಾಡಿಬಿಟ್ಟು ಬೇರೆ ಇನ್ನೊಂದು ರಿವೈಸ್ ಕ್ಲಿಯರ್ ಸಬ್ಮಿಟ್ ಮಾಡೋಕ್ಕೆ ಹೇಳಬೇಕು. ಐ ಡೋಂಟ್ ನೋ ವೈ ದೇ ಆರ್ ಕೀಪಿಂಗ್ ದ ಇದನ್ನ ಏನಕ್ಕೋಸ್ಕರ ಕೀಪ್ ಮಾಡ್ಕೊಂಡಿರ್ತಾರೆ, ಇಟ್ಕೊಂಡಿರ್ತಾರೆ ಅದನ್ನ ರಿಸ್ಕಲ್ಲಿ ಇದ್ರು ಅಂತ ಅರ್ಥ ಆಗ್ತಿಲ್ಲ. ಇಂಟಿಮೇಷನ್ನು ಕೊಡಲ್ಲ. ಬಟ್ ಐ ಆಮ್ ನಾಟ್ ಶೋರ್ ವಾಟ್ ಏನು ವ್ಯಾಲಿಡೇಷನ್ ಅವ್ರು ಮಾಡ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಅಟ್ಲೀಸ್ಟ್ ಇಫ್ ದೇ ಡೂಯಿಂಗ್ ಎ ವ್ಯಾಲಿಡೇಷನ್ ಲೆಟ್ ದಮ್ ರಿಜೆಕ್ಟ್ ಇಟ್ ಆ್ಯಂಡ್ ಸೆಂಡ್ ಬ್ಯಾಕ್ ಅಲ್ವಾ, ಅವಾಗ ಪೀಪಲ್ಗೆ ಕೂಡ ಅರ್ಥ ಆಗುತ್ತೆ ನಾನು ಏನೋ ಮಿಸ್ಟೇಕ್ ಮಾಡಿದ್ದೀನಿ ಅದನ್ನ ಕರೆಕ್ಟ್ ಮಾಡಿಕೊಂಡು ರಿವೈಸ್ ಮಾಡಾಕ್ತಾರೆ. ಇವು ಸುಮ್ಮನೆ ಒಂದು 3-4 months ಅದನ್ನು ಏನೂ ಮಾಡ್ದಲ್ಲ ಇಟ್ಕೊಂಡು ಅಂಡರ್ ಪ್ರೊಸೆಸಿಂಗಲ್ಲಿ ಅಟ್ ದ ಎಂಡ್ ಕಳಿಸಿದ್ರೆ ಏನು ಇದಾಗುತ್ತೆ. ಸೊ ಮೇಕ್ ಶೋರ್ ದಟ್ ನೀವೆಲ್ಲ ಕರೆಕ್ಟಾಗಿ ಇದೆಲ್ಲ ಇನ್ಫಾರ್ಮೇಷನ್ನ ತಿಳ್ಕೊಂಡ್ರೆ ಇದು ಮಾಡ್ಕೊಂಡ್ರೆ ಮಾತ್ರ ನಿಮ್ಮ ರಿಫಂಡು ರೆಗ್ಯುಲರ್ಲಿ ಎವ್ರಿ ಟೈಮ್ ಎವ್ರಿ ಇಯರು ITR ಅಲ್ಲಿ ಕರೆಕ್ಟಾಗಿ ಬರುತ್ತೆ ವೀಕ್ಷಕರೇ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನ ಪ್ರತಿಯೊಬ್ಬರಿಗೂ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ರಿಫಂಡ್ ಬೇಗ ಬರೋಕ್ಕೆ ನೀವು ಏನು ಮಾಡ್ಕೋಬೇಕು ಅನ್ನೋದೊಂದು ಸ್ಟೆಪ್ಸ್ ಎಲ್ಲ ಹೇಳಿದ್ದೀನಿ. ಪ್ಲೀಸ್ ಮೇಕ್ ಶೋರ್ ದಟ್ ಎವ್ರಿ ಟೈಮ್ ನೀವು ITR ಸಬ್ಮಿಟ್ ಮಾಡಬೇಕಾದ್ರೂ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ITRನ ರೀಫಂಡ್ ಜಾಸ್ತಿ ಬೇಕು ಅಂತ ಕ್ಲೈಮ್ ಮಾಡೋಕ್ಕೆ ಹೋಗಬೇಡಿ. ಪ್ಲೀಸ್ ಮೇಕ್ ಶೋರ್ ದಟ್ ತುಂಬಾ ಟ್ರಬಲ್ ಆಗ್ತಾ ಹೋಗುತ್ತೆ ಮುಂದೆ. ಮೇಕ್ ಶೋರ್ ದಟ್ ಕರೆಕ್ಟಾಗಿ CA ಜೊತೆ ಮಾಡಿಸಿದ್ರು ಸ್ವಲ್ಪ ರೀಫಂಡಿಗೆಲ್ಲ ಅಪ್ಲೈ ಮಾಡಿಕೊಂಡು ಕರೆಕ್ಟ್ ಅಮೌಂಟು ಕರೆಕ್ಟ್ ಪ್ರೂಫ್ ಇರೋದು ಮಾತ್ರ ಅಪ್ಲೈ ಮಾಡಿಕೊಂಡು ನಿಮ್ಮ ರೀಫಂಡ್ ನೀವು ತಗೊಳ್ಳಿ ವೀಕ್ಷಕರೇ. ಯಾರೇ ಸ್ಟ್ರಕ್ ಇದ್ದಾರೆ ಏನೇ ಇದ್ರೂ ಕಮೆಂಟ್ಸ್ ಮಾಡಿ. ಸ್ಟ್ರಕ್ ಇದ್ದವರಿಗೆ ಏನು ಚೆಕ್ ಮಾಡ್ಕೋಬೇಕು, ನಿಮಗೆ ಸ್ಟಿಲ್ ಅರ್ಥ ಆಗಿಲ್ಲ ಅಂದರೆ ಏನು ಚೆಕ್ ಮಾಡ್ಕೋಬೇಕು ಅನ್ನೋದು ನಾನು ಕಮೆಂಟ್ಸ್ ಮಾಡಿ ಹೇಳ್ತೀನಿ. ಪ್ರತಿಯೊಬ್ಬರು ಕಮೆಂಟ್ಸ್ ಮಾಡಿ. ಯಾರಿಗಾರು ಬೇಕಾದರೆ ವಿಡಿಯೋ ಶೇರ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್.